ಒತ್ತಡಕ್ಕೆ ಮಣಿದು ಸೌಂದರ್ಯ ಜಗದೀಶ್ 2 ಕೋಟಿಯನ್ನ ಕೊಟ್ಟಿದ್ರ ಗೊತ್ತಿಲ್ಲ. ಈಗ ಹಲವು ಚರ್ಚೆಗಳು ಹಲವು ವಿಚಾರಗಳು ಆಚೆ ಬರ್ತಾ ಇದೆ. ದರ್ಶನ್ ಪವಿತ್ರ ಗೌಡ ಸೌಂದರ್ಯ ಜಗದೀಶ್ ಮಧ್ಯೆ ವ್ಯವಹಾರಿಕ ನಂಟು ಹೇಗೆ ಬಂತು? ಗೆಳೆಯರಿರಬಹುದು. 1.75 ಕೋಟಿ ಮೌಲ್ಯದ ಮನೆಯನ್ನ ಪವಿತ್ರ ಗೌಡ ಖರೀದಿಸ್ತಾ ಇರೋದು 1,75,00,000 ರೂಪಾಯಿದು. ಸೊ ಆರ್ ನಗರ ಬಳಿಯ ಕೆಂಚನಹಳ್ಳಿಯಲ್ಲಿ ಮನೆ ಖರೀದಿ ಆಗತ್ತೆ. 1.25 ಕೋಟಿ. ಪವಿತ್ರ ಮನೆ ಖರೀದಿ ಪತ್ರದಲ್ಲಿ ಸಾಕ್ಷಿಯಾಗಿ ಸೌಂದರ್ಯ ಜಗದೀಶ್ ಅವರು ಸಹಿಯನ್ನ ಹಾಕ್ತಾರೆ. ಸೊ ದರ್ಶನ್ ಒತ್ತಡದಿಂದ ಪವಿತ್ರಾಗೆ ಹಣವನ್ನ ನೀಡಿದ್ರ ಸೌಂದರ್ಯ ಜಗದೀಶ್? ಈಗ ಆ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇದನ್ನ ಕೇಳಬೇಕಾಗಿರೋದು ಅವ್ರ ಕುಟುಂಬದವರು. ಈ ಹಣದ ಬಗ್ಗೆ ಪಾಲುದಾರರಿಂದ ಮುಚ್ಚಿಟ್ಟಿದ್ರಂತೆ ಸೌಂದರ್ಯ ಜಗದೀಶ್ ಅಂತ ಹೇಳ್ತಾ ಇದ್ದಾರೆ. ಸೊ ದರ್ಶನ್ ಒತ್ತಡದ ಬಗ್ಗೆಯೂ ಕೂಡ ತನಿಖೆಯನ್ನ ಈಗ ಪೊಲೀಸರು ನಡೆಸ್ತಾ ಇದ್ದಾರೆ. ಸೊ ಕುಟುಂಬದವರು ಹೇಗೆ ಈ ವಿಚಾರದಲ್ಲಿ ಕೇಳ್ತಾರೆ, ಯಾವ ರೀತಿಯಾಗಿ ಒತ್ತಡವನ್ನು ಹಾಕ್ತಾರೆ ಅನ್ನೋದ್ರ ಮೇಲೆ ತನಿಖೆ ನಡೆಯುತ್ತೆ. ಇನ್ನುಳಿದಂಥವ್ರು ಯಾರೇ ಏನೇ ಹೇಳಿದ್ರು ಕೂಡ ಇದೇನೂ ಆಗಲ್ಲ. ಆ ಕುಟುಂಬದವ್ರು ಇಡಬೇಕು. ಅವ್ರಿಗೆ ಗೊತ್ತಿತ್ತಾ, ಗೊತ್ತಿರಲಿಲ್ವ, ಅವ್ರಿಗೆ ಹೇಳದೆ ವ್ಯವಹಾರವನ್ನು ಮಾಡಿದ್ರ, ಏನಿತ್ತು, ಆ ದುಡ್ಡು ಎಲ್ಲಿಂದ? ಸೊ ಅವರು ಉಳಿದಂಥ ಪಾಲುದಾರರಿಗೆ ಮಾಹಿತಿ ಇರಲಿಲ್ವ? ಈಗ ಪಾಲುದಾರ ಕಂಪ್ಲೇಂಟ್ ಕೊಡ್ಬೋದು, ನಮಗೆ ಗೊತ್ತಿಲ್ಲದೆ ನಮ್ಮ ದುಡ್ಡನ್ನು ಅವ್ರಿಗೆ ಕೊಟ್ಟಿದ್ದಾರೆ ಅಂತೇಳಿ. ಆ ಅಮೌಂಟ್ ಏನಾಗುತ್ತೆ? ಸೊ ಹೀಗೆ ಪ್ರಶ್ನೆಗಳ ಸರ್ಮಾಲೆಗಳಿದ್ದಾವೆ. ಉತ್ತರಗಳನ್ನು ಕೊಡೋಕ್ಕೀಗ ಸೌಂದರ್ಯ ಜಗದೀಶ್ ಇಲ್ಲ. ಬಟ್ ಇಸ್ಕೊಂಡಿರುವಂಥವ್ರು ಉತ್ತರ ಕೊಡಬೇಕು. ಬಟ್ ಅವ್ರು ಕೊಡಬೇಕು ಅಂದರೆ ಅವ್ರು ಜೈಲಲ್ಲಿದ್ದಾರೆ. ಅವ್ರು ಹೇಗೆ ಕೊಡ್ತಾರೆ, ಯಾವ ರೀತಿಯಾಗಿ ಕೊಡ್ತಾರೆ ಅನ್ನೋದನ್ನ ಈಗ ಪೊಲೀಸರು ವಿಚಾರಣೆ ಮಾಡಿನೇ ಆಚೆ ಬಿಡಿಸಬೇಕು. ಇದೆಲ್ಲವೂ ಕೂಡ ಸೌಂದರ್ಯ ಜಗದೀಶ್ ಅವ್ರ ಜೊತೆಗೆ ಪಾಲುದಾರರು ಅಥವಾ ಅವ್ರ ಕುಟುಂಬದವರು ಕೇಳಿದಾಗ ಆಗುತ್ತೆ. ನನ್ನ ಸಹೋದ್ಯೋಗಿ ಈಗ ನನ್ನ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ಇದ್ದಾರೆ. ಮುರಳಿ, ಈಗ ಪಾಲುದಾರರು ಈ ವಿಚಾರದಲ್ಲಿ ನಮ್ಮ ಗಮನಕ್ಕೆ ತರಲಾರದೆ ನಮ್ಮ ಹಣವನ್ನು ಇಲ್ಲಿ ಕೊಡಲಾಗಿದೆ ಅಂತ ಕಂಪ್ಲೇಂಟನ್ನು ಕೊಟ್ಟರೆ ಅದು ಒಂದು ಕಡೆಗೆ, ಕುಟುಂಬದವರೇನಾದರೂ ಈ ಹಣ ನಮಗೆ ಸೇರಬೇಕಾಗಿರೋದು ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಏನಾದರೂ ಕಂಪ್ಲೇಂಟನ್ನು ಕೊಟ್ಟರೆ ಆಗ ಅದು ಕೂಡ ಒಂದು ಪ್ರಕರಣವಾಗಿ ದಾಖಲಾಗಿ ವಿಚಾರಣೆಯನ್ನು ಮಾಡಬೇಕಾಗತ್ತಾ ಮುರಳಿ? ಖಂಡಿತ ಅರುಣ್. ಯಾಕೆಂದ್ರೆ ಸೌಂದರ್ಯ ಜಗದೀಶ್ ಅವರು ಜೊತೆಗೆ ಅವರ ಜೊತೆಯಲ್ಲಿ ಇನ್ನೂ 4 ಜನ ಏನು ಪಾಲುದಾರರಿದ್ರು, ಪಾಲುದಾರರೆಲ್ಲರೂ ಕೂಡ ಇದ್ದ ವ್ಯವಹಾರಗಳನ್ನ ನೋಡ್ಕೊಳ್ತಾ ಇದ್ರು. ವ್ಯವಹಾರಗಳನ್ನ ನೋಡ್ಕೊಳ್ಳೋ ಸಂದರ್ಭದಲ್ಲಿ ಒಂದು ಕಂಪನಿ ಅಂದಾಗ ಅದರ ಪಾಲುದಾರರು ಏನಿರ್ತಾರೆ, ದೊಡ್ಡ ಮಟ್ಟದ ಅಮೌಂಟ್ ಹೊರಗಡೆ ಬರೋ ಸಂದರ್ಭದಲ್ಲಿ ಅದಕ್ಕೆ ಎಲ್ಲರ ಅನುಮತಿ ಕೂಡ ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಸೌಂದರ್ಯ ಜಗದೀಶ್ ಅವರು ಆ ಸಂದರ್ಭದಲ್ಲಿ ಅಂದ್ರೆ 2017 ನವೆಂಬರ್ ಮತ್ತು 2018 ಜನವರಿಯಲ್ಲಿ ಪಾಲನೆ ಮಾಡಿದಾರಾ ಅಥವಾ ಅದನ್ನ ಓವರ್ಲ್ಯಾಪ್ ಅನ್ನ ಮಾಡಿ ಇವರೇ ಹಣವನ್ನ ಕೊಟ್ಟಿದ್ದಾರೆ? ಇದೆಲ್ಲದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋ ಒಂದು ಪ್ರಯತ್ನಗಳು ಆಗ್ಬೇಕಿರೋಂಥದ್ದು. ಜೊತೆಗೆ ಸೌಂದರ್ಯ ಜಗದೀಶ್ ಅವರ ಪತ್ನಿ ಏನಿದ್ದಾರೆ ಅವರು ಯಾವುದೇ ರೀತಿಯ ಆಪೋಸ್ ಅನ್ನು ಕೂಡ ಮಾಡುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕೆಂದ್ರೆ ಸೌಂದರ್ಯ ಜಗದೀಶ್ ಅವರು ಬದುಕಿದಂತ ಸಂದರ್ಭದಲ್ಲಿ ಅವರು ಆರ್ಥಿಕವಾಗಿ ತುಂಬಾ ಚೆನ್ನಾಗಿದ್ದಂತ ಸಂದರ್ಭದಲ್ಲಿ ಸೌಂದರ್ಯ ಜಗದೀಶ್ ಇರ್ಬೋದು, ದರ್ಶನ್ ಇರ್ಬೋದು, ಅಥವಾ ಸೌಂದರ್ಯ ಜಗದೀಶ್ ಅವರ ಪತ್ನಿ ಇರ್ಬೋದು, ಪವಿತ್ರ ಗೌಡ ಇರ್ಬೋದು, ಇವರೆಲ್ಲರೂ ಕೂಡ ತುಂಬಾ ಆತ್ಮೀಯವಾಗಿದ್ದಂಥವ್ರು. ಆ ಸಂದರ್ಭದಲ್ಲಿ ಆದಂತ ಬೆಳವಣಿಗೆಗಳು, ಆ ಸಂದರ್ಭದಲ್ಲಿ ನಡೆದಂತ ವ್ಯವಹಾರಗಳು ಇದು. ಆ ಹಿನ್ನೆಲೆಯಲ್ಲಿ ಅವರು ಯಾವ ರೀತಿಯಲ್ಲಿ ದೂರನ್ನ ಕೊಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಆದ್ರೆ ಇದಕ್ಕೆ ಪಾಲುದಾರರಿಗೆ ಅವಕಾಶಗಳಿದ್ದಾವೆ, ಕಾನೂನಿನಲ್ಲಿ ಅವಕಾಶಗಳಿದ್ದಾವೆ. ನಮ್ಮ ಅನುಮತಿಯನ್ನು ಪಡೆಯದೆ ಈ ಹಣವನ್ನ ಈ ರೀತಿಯಲ್ಲಿ ವರ್ಗಾವಣೆಯನ್ನ ಮಾಡಿದ್ದಾರೆ. ಇದು ನಮಗೆ ಏನು ಆಡಿಟ್ ಅನ್ನ ಮಾಡಿದ ಸಂದರ್ಭದಲ್ಲಿ ಈ ಮಾಹಿತಿ ಎಲ್ಲ ಕೂಡ ಬಹಿರಂಗ ಆಗಿರುವಂಥದ್ದು. ಇದರ ಬಗ್ಗೆ ನಮಗೆ ಯಾವುದೇ ರೀತಿಯ ಮಾಹಿತಿಗಳಿರಲಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಹೇಳಿಕೆಗಳನ್ನ ಕೊಡುವಂತಹ ಸಾಧ್ಯತೆಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ಅವರ ಪಾಲುದಾರರು ಇದರ ಬಗ್ಗೆ ಯಾವ ರೀತಿಯ ಕ್ರಮವನ್ನ ತೆಗೆದುಕೊಳ್ತಾರೆ ಅಥವಾ ಇದನ್ನ ಕೇವಲ ಅವರು ಏನು ಸೌಂದರ್ಯ ಜಗದೀಶ್ ಅವರ ವ್ಯವಹಾರ ಅಂತೇಳಿ ಕೈ ಬಿಡ್ತಾರಾ ಏನೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಯಾಕೆಂದ್ರೆ ಅವರ ಪಾಲುದಾರರು ಇದರ ಬಗ್ಗೆ ಮುತುವರ್ಜಿಯನ್ನು ವಹಿಸುವಂಥದ್ದು ಅಥವಾ ಇದನ್ನ ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಲಿಕ್ಕೆ ಪ್ರಮುಖ ಕಾರಣ ಏನಂದ್ರೆ ಸೌಂದರ್ಯ ಜಗದೀಶ್ ಅವರ ಆತ್ಮಹತ್ಯೆ ಆದ ಬಳಿಕ ಸೌಂದರ್ಯ ಜಗದೀಶ್ ಅವರ ಪತ್ನಿ ಒಂದು ದೂರನ್ನ ಕೂಡ ಕೊಟ್ಟಿದ್ರು. ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಳ್ಳಿಕ್ಕೆ ಅವರ ಪಾಲುದಾರರೇ ಕಾರಣ. ಯಾಕೆಂದ್ರೆ 60 ಕೋಟಿಯಷ್ಟು ನಷ್ಟ ಆಗಿತ್ತು. ಆ ನಷ್ಟದ ಮಾಹಿತಿಯನ್ನು ಅವರಿಂದ ಮರೆಮಾಚುವಂತ ಪ್ರಯತ್ನ ಮಾಡಿದ್ರು. ಅದೆಲ್ಲ 60 ಕೋಟಿಯನ್ನು ಕೂಡ ಇವರ ಹೆಗಲಿನ ಮೇಲೆ ಹಾಕುವಂತ ಒಂದಷ್ಟು ಕೆಲಸವನ್ನ ಮಾಡಿದ್ರು ಅಂತ ಹೇಳಿ ಕೂಡ ಒಂದು ದೂರನ್ನ ಕೊಟ್ಟಿದ್ರು. ದೂರನ್ನ ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಅದಕ್ಕೆ ಸೇಡನ್ನ ಪವಿತ್ರ ಗೌಡ ವಿಚಾರದಲ್ಲಿ ತೀರಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇದೆ. ಯಾಕೆಂದ್ರೆ ಪವಿತ್ರ ಗೌಡ ಅಥವಾ ದರ್ಶನ್ ಇರ್ಬೋದು, ದರ್ಶನ್ ಅವರ ಒತ್ತಡಕ್ಕೆ ಏನಾದರೂ ಸೌಂದರ್ಯ ಜಗದೀಶ್ ಅವರು ಈ ರೀತಿಯಲ್ಲಿ ಹಣ ಸಂದಾಯವನ್ನ ಮಾಡಿದಾರ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲ ಇದೆ. ಯಾಕೆಂದ್ರೆ 2017 2018 ಸಂದರ್ಭದಲ್ಲಿ ದರ್ಶನ್ ಯಾವುದೇ ರೀತಿಯ ಚಲನಚಿತ್ರವನ್ನ ಸೌಂದರ್ಯ ಜಗದೀಶ್ ಅವರಿಗೆ ಮಾಡಿಕೊಟ್ಟಿರ್ಲಿಲ್ಲ. ಆ ಸಂದರ್ಭದಲ್ಲಿ ಸೌಂದರ್ಯ ಜಗದೀಶ್ ಅವರು ಹಣವನ್ನ ಯಾಕಾಗಿ ಪವಿತ್ರ ಗೌಡ ಅವರಿಗೆ ಕೊಟ್ಟರು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ದರ್ಶನ್ ಅವರು ಏನಾದರೂ ಒತ್ತಾಯವನ್ನು ಹೇರಿ ಅಥವಾ ಒತ್ತಡವನ್ನು ಹೇರಿ ಏನಾದರೂ ಪವಿತ್ರ ಗೌಡಗೆ ಹಣವನ್ನ ಸಂದಾಯ ಮಾಡಿಸಿದ್ರ ಎಲ್ಲಾದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ
ತನಿಖೆಯನ್ನು ಮುಂದಿನ ಹಂತಗಳಲ್ಲಿ ಮಾಡಬೇಕಾಗತ್ತೆ. ಅದು ಪ್ರತ್ಯೇಕವಾಗಿ FIR ಆದರೆ ಅಥವಾ ಪ್ರತ್ಯೇಕವಾಗಿ ಏನಾದರೂ ದೂರು ದಾಖಲಾದರೆ ಮಾತ್ರ ಅದರ ಬಗ್ಗೆ ಒಂದು ಕ್ರಮಗಳಾಗುವಂಥದ್ದು. ಅದನ್ನು ಹೊರತುಪಡಿಸಿ ಈಗ ಕೊಲೆ ಪ್ರಕರಣ ಇದೆ, ಕೊಲೆ ಪ್ರಕರಣದಲ್ಲಿ ಇದೆಲ್ಲದ್ರ ಬಗ್ಗೆನೂ ವೆರಿಫಿಕೇಶನ್ ಅನ್ನು ಮಾಡುವಂಥದ್ದಾಗಲಿ ಅಥವಾ ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದಾಗಲಿ ಯಾವುದು ಕೂಡ ಮಾಡೋಲ್ಲ. ಇದು ಮುಂದಿನ ಹಂತಗಳಲ್ಲಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡೋ ಸಂದರ್ಭಕ್ಕೆ ಮಾತ್ರ ಏನಾದರೂ ಪ್ರತ್ಯೇಕವಾಗಿ ಪ್ರಕರಣ ದಾಖಲಾದರೆ ಮಾತ್ರ ಅದನ್ನು ವೆರಿಫೈಯನ್ನು ಮಾಡುವಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.